ಜೈ ಶ್ರೀರಾಮ್. ಹನುಮದ್ ವ್ರತ ಮಂಗಳವಾರ ಎಲ್ಲಿಗೆ ಹೋಗಿದ್ವಿ ನೋಡಿ. ಈ ವಿಡಿಯೋನ ಎಲ್ಲೂ ಎಂಡ್ ಮಾಡಿದೆ, ಕೊನೆವರೆಗೂ ನಾವು ಎಲ್ಲಿಗೆ ಹೋಗಿದ್ವಿ, ಯಾವ ಸ್ಥಳಕ್ಕೆ ಹೋಗಿದ್ವಿ ಅಂತ ನಾನು ಫುಲ್ ಡೀಟೇಲ್ಸಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಹನುಮದ್ ವ್ರತ ಇದು ಮಾಡೋದು ಸೀತಾಲಕ್ಷ್ಮಿಯನ್ನು ಹನುಮ ಭೇಟಿಯಾಗಿದ್ದ ದಿನದಂದು ಹನುಮದ್ ವ್ರತವನ್ನು ಮಾಡ್ತಾರೆ ಫ್ರೆಂಡ್ಸ್. ಹನುಮ ಜಯಂತಿ ಬೇರೆ, ಹನುಮದ್ ವ್ರತನೇ ಬೇರೆ. ಹಾಗಾಗಿ ನಾವು ಈ ದಿನ ನಮ್ಮ ಬೆಳವಾಡಿ ಹತ್ರನೇ ಇರೋಂಥ ಕಲ್ಯಾಣಿ ನಗರದಲ್ಲಿ ಹನುಮದ್ ದೇವರು ಇಲ್ಲಿ ಸೃಷ್ಟಿಯಾಗಿದ್ದಾನೆ. ಹಾಗಾಗಿ ದೇವರ ದರ್ಶನ ಪಡೆಯೋಕ್ಕೆ ಅಂತ ಕಲ್ಯಾಣಿ ನಗರದಲ್ಲಿರುವಂಥ ಹನುಮದ್ ದೇವಸ್ಥಾನಕ್ಕೆ ಹೋಗಿದ್ವಿ. ಹೇಗಿದೆ ಈ ದೇವಸ್ಥಾನ ಅಂತ ಬನ್ನಿ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಇಷ್ಟ ಆದರೆ ನಮ್ಮ ಹನುಮದ್ ವ್ರತದ ಪ್ರಯುಕ್ತ ನಮ್ಮ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹನುಮದ್ ವ್ರತ ದಿನ ಹನುಮದ್ ದೇವಸ್ಥಾನನ ಮತ್ತು ನಮ್ಮ ಹನುಮನ ಇಲ್ಲೇ ನಾವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗಾಗಿ ಇಲ್ಲೇ ನಾವು ಹನುಮನ ಕೃಪೆಗೆ ಪಾತ್ರರಾಗಿ ದೇವಸ್ಥಾನಕ್ಕೆ ದರ್ಶನವನ್ನು ಪಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ಪ್ರಸಾದ ವಿನಿಯೋಗ ಇತ್ತು. ಪ್ರಸಾದನೂ ತಗೊಂಡು ಅಲ್ಲಿ ಇದ್ದಿದ್ದ ನೇಚರೆಲ್ಲನೂ ನೋಡ್ಕೊಂಡು ಬಂದು, ನೀವು ಯಾರೆಲ್ಲ ಒಂದು ಸರಿ ಹೋಗಿಲ್ಲ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಿ. ಮತಂಗ ಮಹರ್ಷಿಗಳ ಶಿಷ್ಯಯ್ಯ ರಾಮ ಹುಟ್ಟುವುದಕ್ಕೆ ಮುಂಚಿತವಾಗಿಯೇ ರಾಮಾಯಣವನ್ನು ಕೇಳಿದವಳು. ನೀವೆಲ್ಲರೂ ಬರುವುದು ನನಗೆ ಗೊತ್ತಿದ್ದಾದ್ದರಿಂದಲೇ ನಾನು ಇಲ್ಲಿ ಇದಕ್ಕೋಸ್ಕರವಾಗಿ ನಿಮಗಾಗಿ ಕಾದಿದ್ದೇನೆ. ಅಯ್ಯ ಮಾರುತಿ, ಈಗ ನಿನಗೇನಾಗಬೇಕು? ಅಮ್ಮ, ಒಂದು ತಿಂಗಳ ಅವಧಿಯೊಳಗಾಗಿ ಮಾತಾ ಸೀತೆಯನ್ನು ಕಂಡು ಹಿಡಿದು ಬರಬೇಕೆಂಬುದಾಗಿ ಒಡೆಯನಾದ ಸುಗ್ರೀವನ ಆಜ್ಞೆ ಮಾಡಿರುವುದರಿಂದ ಇಷ್ಟು ಕಾಲವಾದರೂ ಸೀತೆಯ ಜಾಡು ಸಿಕ್ಕದೆ ತತ್ತರಿಸುತ್ತಿದ್ದೇನೆ. ಸಹಾಯವನ್ನು ಮಾಡು ತಾಯಿ. ಆಗ ಈ ತಾಯಿ ಹೇಳಿದಂತೆ, ಅಯ್ಯ ನೀವೆಲ್ಲ ಕಣ್ಣು ಮುಚ್ಚಿ ರಾಮ ಧ್ಯಾನವನ್ನು ಮಾಡಿ ಸೀತಾಮಾತೆಯನ್ನು ಹುಡುಕುವ ಮಾರ್ಗವನ್ನ ನಾನು ನಿಮಗೆ ತೋರಿಸ್ತೇನೆ. ಹಾಗನ್ನುವಾಗ ಎಲ್ಲ ಕವಿಯರು ಕೂಡ ಕಣ್ಣನ್ನು ಮುಚ್ಚಿ ರಾಮ ಧ್ಯಾನ. ಏನಿಲ್ಲಿ ನಾವು ಬಂದಿದ್ದು ಕರೆಕ್ಟ್ ಟೈಮು. ಇಲ್ಲ, ಯಾಕೆ ಮಧ್ಯಕ್ಕೆ ಸೇರ್ಕೊಂಡೆ? ಇಲ್ಲಿ ಒಟ್ಟಿಗೆ ನಿಂತರು ಯುದ್ಧ ಮಾಡೋದು ಬಾಯ ಕಡೆ Thank you for watching.